ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದು ಉಪ್ಸಾರು ಮುದ್ದೆ. ಉಪ್ಸಾರು ಮುದ್ದೆ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ? ಸೊ ನಮ್ಮ ಹಳ್ಳಿ ಕಡೆ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ಕೊಬಂದವ್ರಿಗೆ ಬಿಸಿ ಬಿಸಿಯಾಗಿ ಉಪ್ಸಾರು ಮುದ್ದೆ ಮಾಡಿಕೊಟ್ಬಿಟ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ಹಸಿ ತೊಗರಿ ಕಾಳಲ್ಲಿ ಉಪ್ಸಾರು ಮಾಡ್ತಾಯಿದ್ದೀನಿ. ತೊಗರಿ ಕಾಳು ಮತ್ತು ಅಲಸಂದೆ ಕಾಳನ್ನ ತೊಗೊಂಡು ನಾನು ಉಪ್ಸಾರು ಮಾಡ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಹಸಿ ತೊಗರಿ ಕಾಳು, ಹಾಗೆ ಅದ್ರ ಜೊತೆಗೆ ಅಲಸಂದೆ ಕಾಳು, ತಡ್ನಿ ಕಾಳು ಅಂತ ಕೂಡ ಹೇಳ್ತಾರೆ. ಅಲಸಂದೆ ಕಾಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಹಾಗಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಹಸಿ ಅವರೆಕಾಳು ಮತ್ತು ತಡ್ನಿಕಾಳು ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋಣ. ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಏನಿದೆ, ನೀವು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಆಗಲ್ಲ ಗ್ಯಾಸ್ಟ್ರಿಕ್ಕು ಅಂತ ಹೇಳೋರು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಸೊ ಹಸಿಮೆಣ್ಸಿನ್ಕಾಯಿ ಏನಿದೆ ಅದನ್ನು ನಾವು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ನಾನು ತೊಗೊಳ್ತಿದ್ದೀನಿ. ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಅರವೆ ಸೊಪ್ಪು ಅಂತ ಹೇಳ್ತೀವಿ, ಹಳ್ಳಿ ಕಡೆ ಕೀರೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಹಚ್ಚಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊಪ್ಪು ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ನಾನು ಸೊಪ್ಪನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ಬೇಯಲಿ. ಅಷ್ಟರಲ್ಲಿ ನಾವು ಅದಕ್ಕೆ ಚಟ್ನಿ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ಚಟ್ನಿಗೆ ನಾವು ಹಸಿ ಕೊಬ್ಬರಿನ ತೊಗೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರ್ಕೊಂಡಿರೋದು ಸ್ವಲ್ಪ ತೊಗೊಂಡ್ರೆ ಸಾಕು. ನೀವು ತೆಂಗಿನಕಾಯಿ ಇದ್ದರೆ ತೊಗೊಳ್ಬೋದು, ಇಲ್ಲ ಅಂತೇಳಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬಾರ್ದು, ಕಾಳಾಗಿರೋದ್ರಿಂದ. ಸೊ ಬರೀ ಕಾಳನ್ನು ನಾವು ರುಬ್ಕೊಂಡ್ರೂ ಕೂಡ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಅದನ್ನು ನಾನು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆಹಣ್ಣು, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಮೆಣಸು, ಕಾಳು ಮೆಣಸು ಅಂತ ಹೇಳ್ತೀವಲ್ಲ, ಕಾಳು ಮೆಣಸನ್ನ ಸ್ವಲ್ಪ ಪ್ರಮಾಣದಲ್ಲಿ ಟೇಸ್ಟಿಗೆ ನಾನು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ನಾವು ಬೇಯಿಸ್ಕೊಂಡಿರೋಂಥ ಕಾಳೇನಿದೆ, ಕಾಳನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಕಾಳನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲನೂ ನಾವು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಳೋಣ. ಸೊ ಇವಾಗ ಚಟ್ನಿ ಉಪ್ಸಾರು ಜೊತೆಗೆ ಚಟ್ನಿ ರೆಡಿಯಾಗಿದೆ. ಅದನ್ನು ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಹಾಗೆ ನಮ್ಮ ಚಟ್ನಿ ರುಬ್ಬೋ ಅಷ್ಟರಲ್ಲಿ ನಮಗೆ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೆಂದಿದೆ. ಅದನ್ನು ನಾವು ಆಫ್ ಮಾಡಿಕೊಂಡು ಇದನ್ನು ನೀವೇನು ಬೆಂದಿದೆಯಲ್ಲ ಸೊಪ್ಪು ಮತ್ತು ಕಾಳು, ಅದನ್ನು ಪಲ್ಯ ಕೂಡ ನೀವು ಮಾಡ್ಕೊಳ್ಬೋದು. ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಕೂಡ ನೀವು ತಿನ್ಬೋದು, ಅಥವಾ ಹಾಗೇನೂ ಬೇಕಿದ್ರೆ ಹಾಗೆ ನೀವು ತಿನ್ಬೋದು. ನಮ್ಮ ಮನೆಯಲ್ಲೆಲ್ಲ ಹಾಗೆ ಅದನ್ನು ಸೈಡ್ಗೆ ಹಾಕ್ಕೊಂಡು ನೆಂಚ್ಕೊಳ್ಳೋಕೆ ತಿಂತೀವಿ. ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಚಳಿಗಾಲ ಆಗಿರೋದ್ರಿಂದ ನಮ್ಮ ಮುಖ, ಕೈ, ಕಾಲು, ನಮ್ಮ ಸ್ಕಿನ್ನು ತುಂಬ ಅಂದರೆ ತುಂಬ ಡ್ರೈ ಆಗಿರುತ್ತೆ. ಒಡ್ಕೊಳ್ಳೋ ಥರ ಫೀಲ್ ಆಗ್ತಾ ಇರುತ್ತೆ. ಆಚೆ ಕಡೆ ಬಿಸಿಲಿಗಂತೂ ಹೋಗಲಿಕ್ಕೆ ಆಗಲ್ಲ, ಒಂಥರ ಉರಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಕೊಬ್ಬರಿ ಎಣ್ಣೆ, ಸ್ವಲ್ಪ ಆಲ್ಮಂಡ್ ಆಯಿಲು, ಹಾಗೆ ಹಾಲಿನ ಕೆನೆ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡೋಕ್ಕೆ, ಇವು 3 ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ನನ್ನ ಮಗಳಿಗೆ ಮಾಡುವಂಥ ಒಂದು
ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನನ್ನ ಮಗಳಿಗೆ ನಾನು ಇದನ್ನು ಸ್ನಾನಕ್ಕಿಂತ ಮುಂಚೆ, ಹಾಗೆ ನಾನು ಕೂಡ ಸ್ನಾನಕ್ಕಿಂತ ಮುಂಚೆ ನಾನು ಇದನ್ನು ಹಚ್ಕೊಂಡು ಸ್ನಾನ ಮಾಡ್ತೀನಿ. ಸೊ ನೀವು ಕೂಡ ಇದು 3 ಏನಿದೆ ಅದನ್ನು ಮಿಕ್ಸ್ ಮಾಡಿ ಸ್ನಾನಕ್ಕಿಂತ ಮುಂಚೆ ನೀವು ಹಚ್ಕೊಂಡು ಮುಖಕ್ಕೆ, ಕೈಗೆ, ಕಾಲಿಗೆಲ್ಲ ಹಚ್ಕೊಂಡು, ಮಕ್ಕಳಿಗಾದರೆ ಮುಖಕ್ಕೆ, ಕೈಗೆ, ಕಾಲಿಗೆ, ಬಾಡಿಗೆಲ್ಲ ಇದನ್ನು ಹಾಕಿ ಮಸಾಜ್ ಮಾಡ್ಬೋದು. ಸೊ ಇದನ್ನು ಹಚ್ಕೊಂಡು 15-20 ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡಿ ನಿಮಗೆ ಗೊತ್ತಾಗುತ್ತೆ ಫೀಲ್ ಯಾವ ಥರ ಇರುತ್ತೆ ಅಂತ ಸ್ನಾನ ಮಾಡಿದ್ಮೇಲೆ. ಸೊ ನನ್ನ ಇವತ್ತಿನ ಉಪ್ಸಾರು ಮುದ್ದೆ ಹಾಗೆ ನನ್ನ ಇವತ್ತಿನ ಹೋಮ್ ರೆಮಿಡಿ ನಿಮಗಿಷ್ಟ ಆಯಿತು ಅಂತ ಹೇಳಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಿಮ್ಮ ಉಪ್ಸಾರು ಮುದ್ದೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ನಾನು ಎಲ್ರಿಗೂ ರಿಪ್ಲೈ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಈ ಚಳಿಗಾಲ ಇರೋದ್ರಿಂದ ಎಲ್ಲರೂ ದಯವಿಟ್ಟು ಬೆಚ್ಚಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಚಳಿಗಾಲ ಯಾರಿಗೆ ಯಾವ ರೀತಿ ಹೆಲ್ತ್ಗೆ ಇಶ್ಯೂ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಬೆಚ್ಚಗಿರಿ ಅಂತ ಹೇಳ್ತೀನಿ.